ಅಭಿಯಂತರರಾದ ಸುರೇಶ್ ಶರ್ಮಾ ಅವರು ಸ್ಪರ್ಧಿಸಿದ್ದು ಎಂದು ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ನಗರದ ಜಗತ್ವೃತ್ತದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಬಸವೇಶ್ವರರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಬಳಿಕ ಬೆಂಬಲಿಗರೊಂದಿಗೆ ಕರ್ನಾಟಕ ಸರ್ಕಾರಿ ಭವನಕ್ಕೆ ಆಗಮಿಸಿ ನಾಮಪತ್ರ ಸಲ್ಲಿಕೆ ಮಾಡಿದ ಲೋಕೋಪಯೋಗಿ ಇಲಾಖೆಯ ಅಧೀಕ್ಷಕ ಅಭಿಯಂತರರಾದ ಸುರೇಶ್ ಶರ್ಮಾ ಅವರು ಸರ್ಕಾರಿ ನೌಕರರ ಒತ್ತಾಸೆಯ ಮೇರೆಗೆ ಈ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು ಜಿಲ್ಲೆಯ ಸರ್ಕಾರಿ ನೌಕರರು ನನ್ನನ್ನು ಆಯ್ಕೆ ಮಾಡುತ್ತಾರೆ ಎಂಬ ಭರವಸೆ ಇದೆ ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಇನ್ನು ಈ ವೇಳೆ ಅನೇಕ ಸರ್ಕಾರಿ ನೌಕರರ ಸಂಘಟನೆಯ ಮುಖಂಡರು ಭಾಗವಹಿಸಿ ಸುರೇಶ್ ಶರ್ಮಾ ಅವರ ಜನಪರ ಕಾಳಜಿ ಹಾಗೂ ಸೇವೆಗಳನ್ನು ಕೊಂಡಾಡಿದ್ರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ಕಲಬುರಗಿ ವತಿಯಿಂದ ಇದೇ ಡಿಸೆಂಬರ್ 4ನೇ ತಾರೀಕರಂದು ಅಧ್ಯಕ್ಷರ ಚುನಾವಣೆಯನ್ನು ನಡೆಯಲಿದೆ. ಈ ಒಂದು ಅಧ್ಯಕ್ಷರ ಚುನಾವಣೆಗೆ ನಾನು ಅಧ್ಯಕ್ಷ ಅಭ್ಯರ್ಥಿಯಾಗಿ ಇವತ್ತು ನಾಮಿನೇಷನ್ ಮಾಡ್ತಾ ಇದ್ದೀನಿ. ಅದಕ್ಕೇನಪ್ಪ ಅಂದ್ರೆ ಸಂಪೂರ್ಣವಾಗಿ ನಮ್ಮ ರಾಜು ಲೆಂಕಟಿ ಸರ್ ಅವರು ಹಾಗೂ ಹೊನ್ನಳ್ಳಿ ಸರ್ ಅವರು ಬೆಂಬಲ ವ್ಯಕ್ತಪಡಿಸಿ ನಮ್ಮ ಜೊತೆಗಿದ್ದಾರೆ. ಹೀಗಾಗಿ ನನಗನ್ನಿಸ್ತದೆ ನಾವು ಆರಾಮಾಗಿ ಇದು ಗೆಲ್ತೀವಂತ ಒಂದು ವಿಶ್ವಾಸ ನನಗೆ ಬಂದಿದೆ. ಅದಕ್ಕೆ ಈ ಆಗಮಿಸಿದ ಎಲ್ಲ ನನ್ನ ನಿರ್ದೇಶಕ ಮಂಡಳಿಗೆ ನಾನು ತುಂಬುವುದರಿಂದ ಧನ್ಯವಾದ ಸಲ್ಲಿಸುತ್ತೇನೆ. ಎಲ್ಲರಿಗೂ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಕಲಬುರಗಿ ವತಿಯಿಂದ ಏನು ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಇವತ್ತಿನ ದಿವಸ ನಮ್ಮೆಲ್ಲರ ಹಾಗೂ ಒಂದು ಗುಲ್ಬರ್ಗ ಜಿಲ್ಲಾ ಸರ್ಕಾರಿ ನೌಕರರ ಪರವಾಗಿ ಏನು ನಮ್ಮ ಶರ್ಮಾ ಸಾಹೇಬರು ಇವತ್ತಿನ ದಿವಸ ನಾಮಿನೇಷನ್ ಮಾಡ್ತಾ ಇದ್ದಾರೆ. ಡಿಸೆಂಬರ್ 4ನೇ ತಾರೀಕು ನಾವೆಲ್ಲರೂ ಸೇರಿ ಅವರಿಗೆ ಪ್ರಚಂಡ ಬಹುಮತದಿಂದ ಆರಿಸಿ ತರ್ತೇವೆ ಅಂತೇಳಿ ಇವತ್ತಿನ ದಿವಸ ನಾನು ನಮ್ಮ ಕಲಬುರಗಿ ಸರ್ಕಾರಿ ನೌಕರರ ಪರವಾಗಿ ನಾನು ಕೇಳಿಕೊಳ್ಳಿ. ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಇವತ್ತಿನ ಎಲ್ಲ ಚುನಾಯಿತಗೊಂಡಂತ ವಿವಿಧ ಇಲಾಖೆಗಳಿಂದ ಅವಿರೋಧವಾಗಿ ಮತ್ತು ಚುನಾವಣೆ ಮೂಲಕ ಆಯ್ಕೆಯಾಗಿರ್ತಕ್ಕಂಥ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಿರ್ದೇಶಕರು ಆಗಮಿಸಿ ಸನ್ಮಾನ್ಯ ಲೋಕೋಪಯೋಗಿ ಇಲಾಖೆಯಿಂದ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಸುರೇಶ್ ಶರ್ಮಾ ಸಾಹೇಬರಿಗೆ ಏನದ ಬೆಂಬಲ ಕೊಡ್ತಾ ಇದ್ದಾರೆ. ಅವರ ಜೊತೆಗೆ ನಾವೆಲ್ಲರೂ ರಾಜು ಲೇಂಗ್ಟಿ ಅವರ ಒಂದು ನೇತೃತ್ವದಲ್ಲಿ ಆಯ್ಕೆಗೊಂಡಿರ್ತಕ್ಕಂಥ ಎಲ್ಲ ಅವಿರೋಧವಾಗಿ ಮತ್ತು ಚುನಾವಣೆ ಮೂಲಕ ಆಯ್ಕೆಗೊಂಡಿರ್ತಕ್ಕಂಥ ಸುಮಾರು 36-37 ಜನ ಬೆಂಬಲ ಕೊಡ್ತಾ ಇದ್ದಾರೆ. ಸನ್ಮಾನ್ಯ ಸುರೇಶ್ ಸಾಹೇಬರು ರಾಜು ಲೇಂಗ್ಟಿ ಅವರ ಒಂದು ಎದುರಾಳಿಯಾಗಿ ಒಂದು ಪರಿವರ್ತನಾ ಪ್ಯಾನಲ್ ಅಂತಕೊಂಡು ರಚನೆ ಮಾಡಿಕೊಂಡಿದ್ದಾರೆ. ಆ ಪರಿವರ್ತನಾ ಪ್ಯಾನಲ್ನಲ್ಲಿ ಆ ಪ್ರಾಪರ್ಟಿ ಒಂದು ಆಸ್ತಿ ಒಂದು ಸಂಸ್ಥೆ ಅಂತ ಕರೀಬಹುದು. ಅಲ್ಲಿ 5 ಜನ ಮಾಲೀಕರಲ್ಲಿ ಒಂದು ಸುರೇಶ್ ಶರ್ಮಾ ಅವರು, ಬಸವರಾಜ್ ಬಳ್ಳೊಂಡಿಗೆ ಅವರು, ಸುರೇಶ್ ನಮ್ಮ ಇವರು ಆರೋಗ್ಯ ಇಲಾಖೆದು ಚಂದ್ರಕಾಂತ್ ಏರಿ ಅವರು ಮತ್ತು ಮಹೇಶ್ ಶುಗರ್ ಅವರು, ಈ 5 ಜನ ಕೂಡಿಕೊಂಡು ಕಟ್ಟಿರ್ತಕ್ಕಂಥ ಅದು ಒಂದು ಪರಿವರ್ತನಾ ಪ್ಯಾನಲ್. ಅಲ್ಲಿ ಏನೇ ನಿರ್ಧಾರ ಕೈಗೊಳ್ಳಬೇಕಾಯ್ತು 5 ಜನರಿಗೆ ಸಾಮೂಹಿಕ ನಾಯಕತ್ವ ಇದೆ. ಅಲ್ಲಿ ಒಬ್ಬರ ನಾಯಕತ್ವ ಇಲ್ಲ ಅಲ್ಲಿ. ಸೊ ಹಲವಾರು 3, 4, 5 ತಿಂಗಳು ಹಿಡ್ಕೊಂಡು ಶರ್ಮಾ ಸಾಹೇಬರ ಒಂದು ಸಹಕಾರ ಒಂದು ಆಶೀರ್ವಾದದಿಂದ ಏನದ ಪ್ಯಾನಲ್ ರಚನೆ ಆಯಿತು. ಎಲ್ಲರೂ ಏನದಂದ್ರೆ ತಿರುಗಾಡಿ ಅವರು ಕೆಲಸ ಮಾಡಿದ್ದಾರೆ. ನಾವೆಲ್ಲ ನೋಡಿದೆವು. ನಾಮಿನೇಷನ್ ದಿವಸ ಡಿಸ್ಟ್ರಿಕ್ಟ್ ಅಧಿಕಾರಿ ಆಗಿರ್ತಕ್ಕಂಥ ಶರ್ಮಾ ಸಾಹೇಬರ ಮನೋಭಾವನೆ ಹೇಗಿದೆ ಅಂದ್ರೆ, ಈ ಜಾಗದಲ್ಲಿ ಪವಿತ್ರ ಜಾಗ ಇದು. ಸಂವಿಧಾನ ಶಿಲ್ಪಿ, ದೀನ ದಲಿತರ ಬಂಧು, ಸಾಮಾಜಿಕ ಹರಿಕಾರರು, ಈ ನಾಡು ಕಂಡ ಅತ್ಯಂತ ದೇವರ ಸ್ವರೂಪವಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೈದಾನದಲ್ಲಿ ನಾವೆಲ್ಲರೂ ಇವತ್ತು ಮಾಲಾರ್ಪಣೆ ಮಾಡಿಕೊಂಡು ಅವ್ರೇನು ಒಂದು 2 ಹಿತನುಡಿ ಮಾತಾಡಿದ್ರು. ಅವರಿಗೆ ಆಶೀರ್ವಾದ ನಾವೆಲ್ಲರೂ ಮಾಡಲೇಬೇಕಾಗಿದೆ. ಅವರ ಮಗುವಿನ ಮನಸ್ತರ ಇದೆ. ಅದು ಅವ್ರ ಮನಸ್ಸು ಹೇಗಿದೆ ಅಂದರೆ ಹೂವಿನ ಥರ. ಸೊ ಅಂಥ ವ್ಯಕ್ತಿ ಈ ಸ್ಥಾನಕ್ಕೆ ಬರಬೇಕು, ಜಿಲ್ಲಾಧ್ಯಕ್ಷರಾಗಬೇಕು. ಅಲ್ಲಿರ್ತಕ್ಕಂಥ ಪರಿವರ್ತನಾ ಪ್ಯಾನಲಲ್ಲಿರ್ತಕ್ಕಂಥ ಏನು ಒಂದು 3-4 ತಿಂಗಳು ಹಿಡ್ಕೊಂಡು ನೀವೇನದ ಸಹಕಾರ ಪಡೆದಿದ್ದೀರಿ ಶರ್ಮಾ ಅವರು, ತಾವೆಲ್ಲರೂ ಯಾವುದೇ ನಿಯಂತ್ರಣಕ್ಕೆ ಒತ್ತಡಕ್ಕೆ ಒಳಪಡದೆ ಎಲ್ಲರೂ ಬಂದು ಶರ್ಮಾ ಸರ್ಗೆ ಸಹಕಾರ ನೀಡಬೇಕು. ಈ ಸಂದರ್ಭದಲ್ಲಿ ನಾನು ಏನದಂದ್ರೆ ಶರ್ಮಾ ಸರ್ ಪರವಾಗಿ ಮತ್ತು ರಾಜು ಲೇಂಗ್ಟಿ ಅವ್ರ ಪರವಾಗಿ ಸಮಸ್ತ ನಾವೆಲ್ಲ ನಿರ್ದೇಶಕರಾಗಿ ಆಯ್ಕೆಗೊಂಡಿರ್ತೀರಿ ಎಲ್ಲರ ಪರವಾಗಿ ಏನದ ಪರಿವರ್ತನಾ ಪ್ಯಾನಲ್ ಇರ್ತಕ್ಕಂಥ ಎಲ್ಲ ಸದಸ್ಯರಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ. ಒಟ್ಟಾರೆ ಈ ಜಿಲ್ಲೆಯ ಒಂದು ಸಂಘಟನೆ ಬಲಿಷ್ಠ ಆಗಬೇಕು. ಚುನಾವಣೆ 2024-2029 ಅವಧಿಯ ಚುನಾವಣೆ ಈಗಾಗಲೇ ನಿರ್ದೇಶಕರ ಮಂಡಳಿಗೆ ಚುನಾವಣೆ ಅಂತೂ ಮುಗಿದೋಗಿದೆ. ಕೆಲವು ಇಲಾಖೆಯ
ನಮ್ಮ ಬಂಧುಗಳು ಕೆಲವರು ಅವಿರೋಧವಾಗಿ ಆಯ್ಕೆ ಆದರೆ ಕೆಲವು ಜನ ಚುನಾವಣೆ ಮೂಲಕ ಆಯ್ಕೆಯಾಗಿದ್ದೀವಿ. ಇನ್ನು ಮುಂದಿನ ಸಾರಥಿ ಯಾರು ಅಂತಕ್ಕಂಥ ಯಕ್ಷ ಪ್ರಶ್ನೆ ಎದುರಾದಾಗ ಇವತ್ತು ಈ ಪ್ರಸ್ತುತ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರಾಗಿರ್ತಕ್ಕಂಥ ರಾಜು ವೆಂಕಟೇಣಜಿಯವರಾಗಿರ್ಬೋದು ಮತ್ತು ನಮ್ಮನ್ನು ಬೆಳೆಸಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಗೃಹ ನಿರ್ಮಾಣ ಸಹಕಾರ ಸಂಘದ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಪ್ಪ ಹೊನ್ನಳ್ಳಿ ಅಣ್ಣವರಾಗಿರ್ಬೋದು, ಇವರು ಸೇರಿಕೊಂಡು ಒಬ್ಬ ಪೂಜ್ಯರ ಒಂದು ಸಮ್ಮುಖದಲ್ಲಿ ಸುರೇಶ್ ಶರ್ಮಾ ಅವರೇ ಸೂಕ್ತ ಅಭ್ಯರ್ಥಿ ಅಂತಕ್ಕಂಥ ನಿರ್ಧಾರಕ್ಕೆ ಬಂದಾಗ ಬಹುಶಃ ಕಲಬುರಗಿ ಜಿಲ್ಲೆ ನೌಕರ ವರ್ಗದಲ್ಲಿ ಅತ್ಯಂತ ಸಂತಸ ಮೂಡತಕ್ಕಂಥ ನಮಗೂ ನಿಮ್ಮೆಲ್ಲರಿಗೂ ಗೊತ್ತಿದೆ. ಒಬ್ಬ ನಾಯಕರು ಇಲಾಖೆ ಮುಖ್ಯಸ್ಥರು ಜಿಲ್ಲೆಯ ಸರ್ಕಾರಿ ನೌಕರ ಚುಕ್ಕಾಣಿ ಹಿಡಿತಾರೆ ಅಂದ್ರೆ ಬಹುಶಃ ಅದಕ್ಕಿಂತ ಸಂತೋಷ ಬೇರೆ ಏನು ಅಲ್ಲ ಅಂತಕ್ಕಂಥದ್ದು ಅವರ ವ್ಯಕ್ತಿತ್ವವನ್ನು ನಾವು ಮನಗಂಡಿದ್ದೀವಿ. ಇವತ್ತೇ ಅವರ ಜೊತೆಯಾಗಿ ಮಾತಾಡ್ತಕ್ಕಂಥ ಕೂಡ ಆಗಿದೆ. ಇವತ್ತು ಕಲಬುರಗಿ ಜಿಲ್ಲೆಯಿಂದ ಪ್ರಾಥಮಿಕ ವಿಭಾಗದಿಂದ ನನ್ನನ್ನು ಸೇರಿಸಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ನಿರ್ದೇಶಕ ಮಂಡಳಿ ಕೂಡ ಸುರೇಶ್ ಶರ್ಮಾ ಸಾಹೇಬರಿಗೆ ಬೆಂಬಲವನ್ನು ನಾವು ಕೊಡ್ತೀವಿ ಅಂತಕ್ಕಂಥ ಮಾತನ್ನ ತಮ್ಮ ಮೂಲಕ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ನನ್ನ ಜೊತೆ ಪ್ರೌಢಶಾಲಾ ವಿಭಾಗದಿಂದ ಕೂಡ ಗೆದ್ದಿರ್ತಕ್ಕಂಥ ನಮ್ಮ ಮಹೇಶ್ ಬಸರಕೋಡ್ಸವರಾಗಿರ್ಬೋದು, ನಮ್ಮ ಪ್ರಾಥಮಿಕ ವಿಭಾಗದಿಂದ ಗೆದ್ದಿರ್ತಕ್ಕ ನಾವಾಗಿರ್ಬೋದು, ಸುರೇಶ್ ಶರ್ಮಾ ಸರ್ ಅವರಿಗೆ ನಾವು ಸಂಪೂರ್ಣವಾಗಿ ಬೆಂಬಲ ಇದೆ ಅಂತಕ್ಕಂಥದ್ದು. 4ನೇ ತಾರೀಕು ನಡೀತಕ್ಕಂತಹ ಕಲಬುರಗಿ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಇಂದು ನಾಮಪತ್ರ ಸಲ್ಲಿಸಲು ನಾವೆಲ್ಲರೂ ಹೊರಟಿದ್ದೀವಿ. ಬಹುತೇಕ ಬಹಳ ಖುಷಿ ವಿಷಯ ಏನಂದ್ರೆ ಬಹಳ ಜನ ಕಲಬುರಗಿ ಜಿಲ್ಲೆ ಒಳಗೆ ಚರ್ಚೆ ಶುರು ಆಗಿತ್ತು, ಪರಿವರ್ತನೆ ಬರಬೇಕಂತ. ಆ ಪರಿವರ್ತನೆ ಪೆನಲ್ನ ನೇತೃತ್ವ ವಹಿಸಿ ಇಲ್ಲಿ ಕಲಬುರಗಿ ಒಳಗೆ ಏನಾದರೂ ಒಂದಿಷ್ಟು ಬದಲಾವಣೆ ತರಬೇಕು. ಸರ್ಕಾರಿ ನೌಕರ ಸಂಘದ ಜೋಡೆತ್ತುಗಳು ರಾಜು ಅಣ್ಣ ಇರಬಹುದು, ಶರ್ಮಾ ಸರ್ ಇರಬಹುದು, ಆ ತಂಡದ ನೇತೃತ್ವ ವಹಿಸಿರ್ತಕ್ಕಂತಹ ಮಾನ್ಯರು, ಹಿರಿಯರು, ಅದರ ಜೊತೆಗೆ ಬಹಳ ಸ್ವಭಾವದಿಂದ ಒಳ್ಳೆಯವರು ಅಂತ ನಾನು ಕೇಳಿದ್ದೀನಿ. ಅಂತವರ ನೇತೃತ್ವ ಇಲ್ಲಿ ವಹಿಸಿದ್ದೇ ಆಗಿದ್ರ ಜೋಡೆತ್ತುಗಳಿದಾವೆ. ರಾಜು ವೆಂಕಟೇಣವರ ಸಂಘದ ಅನುಭವ, ಅದರ ಜೊತೆಗೆ ಹಿರಿಯರ ಸಹಕಾರದಿಂದ ಖಂಡಿತ ಕಲಬುರಗಿ ಜಿಲ್ಲೆ ಒಳಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಮೂಲಕ ಒಳ್ಳೆಯ ಬದಲಾವಣೆ ತರುವ ಕಾಲ ಬಂದಿದೆ. ದಯಮಾಡಿ ಎದುರಿರ್ತಕ್ಕಂಥ ಕೇವಲ ಪರಿವರ್ತನಾ ಪೆನಲ್ ಅಲ್ಲ, ಇನ್ಯಾವುದೇ ಪೆನಲ್ನವರು ಇಂಥ ಹಿರಿಯರು ಚುನಾವಣೆಗೆ ನಿಲ್ಲುವಂಥದ್ದು ಅಪರೂಪದ ವಿಷಯ. ಅವ್ರು ನಿಂತಿದ್ದಾರೆ. ದಯಮಾಡಿ ತಮ್ಮೆಲ್ಲರಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡಿಕೊಳ್ತೀನಿ. ಅವರು ಹೇಗೆ ಅವಿರೋಧವಾಗಿ ಅವರ ಕ್ಷೇತ್ರದಲ್ಲಿ ಆಯ್ಕೆಯಾಗಿದ್ದಾರೆ, ಅದೇ ರೀತಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ನಮ್ಮ ಜಿಲ್ಲೆ ಒಳಗೆ ಒಂದು ಉತ್ತಮವಾಗಿರ್ತಕ್ಕಂಥ ಹೆಜ್ಜೆಗಳನ್ನು ಇಡುವ ನಿಟ್ಟಿನಲ್ಲಿ ತಾವೆಲ್ಲರೂ ಸಹಕರಿಸಬೇಕಂತ ಹೇಳ್ತಾ, ಒಂದು ವೇಳೆ ಅದಾಗದೇ ಇದ್ದ ಪಕ್ಷದಲ್ಲಿ ಖಂಡಿತ ನಾವೆಲ್ಲರೂ ಅವರ ಜೊತೆಗೆ ನಿಂತು ಈ ಚುನಾವಣೆಯನ್ನ ಜಯಶಾಲಿಯನ್ನಾಗಿ ಮಾಡ್ತೀವಿ ಅಂತ ತಮ್ಮೆಲ್ಲರ ಮೂಲಕ ಇಲ್ಲಿ ನಾನು ಮನವಿಯನ್ನ ಮಾಡ್ಕೊಳ್ತೀನಿ. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ರಾಜು ಲೆಂಗಟಿ, ನಾಗಪ್ಪ ಹೊನ್ನಳ್ಳಿ, ಮಲ್ಲಯ್ಯ